ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದತ್ತಾತ್ರೇಯ ಹೊಸಬಾಳೆ ಜಾತ್ಯತೀತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನು ಕಾಂಗ್ರೆಸ್ನವರು ಆಕಾಶವೇ ಬಿದ್ದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದಕ್ಕೆ ಸಂವಿಧಾನದ ಪುಸ್ತಕವನ್ನು ಎಳೆದು ತಂದಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ದತ್ತಾತ್ರೇಯ ಹೊಸಬಾಳೆ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಮೂಲ ಸಂವಿಧಾನದಲ್ಲಿ ಜಾತ್ಯತೀತತೆ ಎನ್ನುವ ಶಬ್ದವಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಕಾಂಗ್ರೆಸ್ನವರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇದಕ್ಕೆ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮನುವಾದದ ಬಗ್ಗೆ ಮಾತನಾಡ್ತಾರೆ. ನಾನು RSSನವನು, ನನಗೆ ಮನು ಯಾರು ಅನ್ನೋದು ಗೊತ್ತಿಲ್ಲ. ಇವರ ಬೇಳೆ ಬೇಯಿಸಿಕೊಳ್ಳಕ್ಕೆ ಮನುವಾದ ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನದಲ್ಲಿ ಈ ಜಾತ್ಯತೀತ ಮತ್ತು ಸಮಾಜವಾದ ಪದ ಎಲ್ಲಿದೆ? ಕಾಂಗ್ರೆಸ್ನವರು ಸುಖ ಸುಮ್ಮನೆ ಅಂಬೇಡ್ಕರ್ ಅವರನ್ನು ಎಳೆದು ತರ್ತಾ ಇದ್ದಾರೆ ಅಂತ ಹೇಳಿ ಅವರು ಆರೋಪ ಮಾಡಿದ್ದಾರೆ. ಸನ್ಮಾನ್ಯ ಗೌರವಾನ್ವಿತ ಹೊಸಬಾಳೆ ಅವರು ಏನು ಹೇಳಿದ್ದಾರೆ ಅದು ಕಾಂಗ್ರೆಸ್ಸಿನ ಸೇರ್ಪಡೆ. ಅದು ಸಂವಿಧಾನಕ್ಕೆ ಕದೀಮ ಕಳ್ಳರ ಕಾಂಗ್ರೆಸ್ ಹೊಸದಾಗಿ ಸೇರಿಸಿರೋದಷ್ಟೇ. ಅದು ನನಗಿರೋಂಥ ಮಾಹಿತಿ ಪ್ರಕಾರ ಅದನ್ನು ಚರ್ಚೆ ಮಾಡೋಕ್ಕೆ ಬಿಟ್ಟಿಲ್ಲ ಪುಣ್ಯಾತ್ಮರು. ಲೋಕಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ ಬಿಟ್ಟಿಲ್ಲ. 10 ನಿಮಿಷದಲ್ಲೇ ಪಾಸ್ ಮಾಡಿಬಿಟ್ರು. ಅದನ್ನು 10 ಮಿನಿಟ್ಸಲ್ಲೇ ಪಾಸ್ ಮಾಡಿಬಿಟ್ಟವರು. ಅದನ್ನು ಚರ್ಚೆಗೆ ಬಿಡಬೇಕಾಯ್ತಲ್ಲ. ಎಲ್ಲಿ ಅಂಬೇಡ್ಕರ್ ಸಂವಿಧಾನ ಇಷ್ಟೆಲ್ಲ ಮಾತಾಡ್ತಾರಲ್ಲ ಸಿದ್ದರಾಮಯ್ಯನವರು, ಯಾವ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಪುಸ್ತಕದಲ್ಲಿ ಈ ಜಾತ್ಯತೀತ ಪದ ಸಮಾಜವಾದ ಇದೆ? ತೋರಿಸಿ. ಇನ್ನು ಮುಂದೆ ಯಾರೂ ಕೂಡ ಮನೆ ಕಟ್ಟಬೇಡಿ. ನೀವು ಮನೆ ಕಟ್ಟಿದ್ರು ನೀರು ವಿದ್ಯುತ್ ಕೊಡೋದಿಲ್ಲ. ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಮನೆ ಕಟ್ಟಬೇಕು ಅಂದರೆ ಇವರಿಗೆ ಕಪ್ಪ ಕಾಣಿಕೆ ಕೊಡಬೇಕು. ಮನೆ ಕಟ್ಟುವಾಗ ಐನೋರಿಗೆ ದಕ್ಷಿಣ ಇಡ್ತಾ ಇದ್ವಿ, ಆದರೆ ಈಗ ಸರ್ಕಾರಕ್ಕೆ ವಿಶೇಷ ದಕ್ಷಿಣ ಇಡಬೇಕಾಗಿದೆ. ಸರ್ಕಾರದ ವಿರುದ್ಧ ಮಾತಾಡಿದರೆ ಕೇಸ್ ಹಾಕ್ತಾರೆ. ಇದು ಸರ್ಕಾರದ ಕಾರ್ಯವೈಖರಿ ಅಂತ ಟೀಕಿಸಿದ್ದಾರೆ ಆರ್ ಅಶೋಕ್. ಎಲ್ಲರಿಗೂ ವಿನಂತಿ ಮಾಡ್ತೀನಿ, ಯಾರು ದಯವಿಟ್ಟು ರಾಜ್ಯದಲ್ಲಿ ಮನೆ ಕಟ್ಟಕ್ಕೆ ಹೋಗಬೇಡಿ. ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ಯಾರು ಮನೆ ಕಟ್ಟಕ್ಕೆ ಹೋಗಬೇಡಿ. ಕಟ್ಟಿದ್ರೆ ನಿಮಗೆ ಪವರ್ ಕನೆಕ್ಷನ್ ಇಲ್ಲ. ನೀವು ಪ್ರಾರಂಭ ಮಾಡಬೇಕಾದ್ರೂ ಕಪ್ಪ ಕಾಣಿಕೆಯನ್ನು ಕೊಡಬೇಕು. ಕಂಪ್ಲೀಟ್ ಮಾಡಬೇಕಾದ್ರೂ ಕಪ್ಪ ಕಾಣಿಕೆಯನ್ನು ಕೊಡಬೇಕು. ಕಪ್ಪ ಕಾಣಿಕೆ ಇಲ್ಲದೆ ನೀವು ಮನೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ದಿನದ ಏನೋ ಗುದ್ಲಿ ಪೂಜೆ ಮಾಡುವಾಗ ಐನೋರ್ಗೇನ ಒಂದಷ್ಟು ದಕ್ಷಿಣ ಇಡ್ತಾ ಇದ್ರಿ. ಇನ್ನು ದಕ್ಷಿಣೆಗೆಲ್ಲ ನಡೆಯಲ್ಲ. ಇನ್ನು ಸರ್ಕಾರಕ್ಕೆ ವಿಶೇಷ ದಕ್ಷಿಣೆಯನ್ನು ಕೊಡಬೇಕು, ಸ್ಪೆಷಲ್ ದಕ್ಷಿಣೆ ಇಲ್ಲದೆ ಇನ್ಮೇಲೆ ರಾಜ್ಯದಲ್ಲಿ ಮನೆ ಕಟ್ಟಂಗಿಲ್ಲ. ಹೊಸ ಕಾನೂನು ಇದು, ಒಂದು ಅಮೆಂಡ್ಮೆಂಟ್. ಇನ್ಮೇಲೆ ಏನೋ ಕಾನೂನು ತರ್ತಾರಂತಲ್ಲ, ಇನ್ನು ಮಾತಾಡಿದ್ರು ಕೇಸ್ ಆಗ್ತಾರಂತೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವೇನ ಟ್ವೀಟ್ ಮಾಡಿದ್ರೆ ಅದಕ್ಕೂ ಕೇಸ್ ಹಾಕ್ತಾರೆ. ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಏನಾದರೂ ನೀವು ಕೆಟ್ಟ ಸುದ್ದಿಗಳನ್ನು ಪ್ರಚಾರ ಮಾಡಿದ್ರೆ ಅದ್ರ ಮೇಲೂ ಕೇಸ್ ಹಾಕ್ತಾರೆ. ಬಿಲ್ಲನ್ನು ತರ್ತಾ ಇದ್ದಾರೆ. ಅದು ಬಿಲ್ಲು ರೆಡಿಯಾಗಿದೆ. ಇನ್ಮೇಲೆ ನಾನು ಎಲ್ಲರೂ